ನೋ TRP, ನೋ ಡ್ರಾಮಾ, ನೋ ಗಿಮಿಕ್. ಅರೆ ಹೌದಾ, ಇದು ನಿಜಾನಾ? ಅಂತ ಕಾರ್ಯಕ್ರಮನು ಈ ಹಿಂದೆ ಇತ್ತ? ಯಾವ್ದ್ರಿ ಆ ಕಾರ್ಯಕ್ರಮ ಅಂತ ನೀವೇನಾದ್ರೂ ಆಶ್ಚರ್ಯ ಪಡ್ತಾ ಇದ್ದೀರಾ? ಸ್ನೇಹಿತರೆ, ಆಶ್ಚರ್ಯ ಪಡೋದ್ರಲ್ಲೇನು ತಪ್ಪಿಲ್ಲ ಬಿಡಿ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಇಂದಿನ ಹಲವಾರು ಟಿವಿ ರಿಯಾಲಿಟಿ ಶೋಗಳು ತಮ್ಮ ಒಂದು TRPಗಾಗಿ ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ಟಿವೆ. ಮಾತಾಡಿದ್ರೆ ಸಾಕು ಡಬಲ್ ಮೀನಿಂಗ್, TRP, ಏನೇನೋ ಗಿಮಿಕ್ ಮಾಡೋದು. ಹೀಗಾಗಿ ಒಳ್ಳೆ ಪ್ರತಿಭೆಗಳಿಗೆ ಬೆಲೆನೇ ಸಿಗ್ತಾ ಇಲ್ಲ. ಅದೊಂದು ಕಾಲವಿತ್ತು. ಈ ಹಳ್ಳಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿ ಬಂದು ಸುಸ್ತಾಗಿ ರಾತ್ರಿ ಊಟ ಮಾಡುತ್ತಾ ಸ್ವಲ್ಪ ಮನೋರಂಜನೆಗಾಗಿ ಈ ಟಿವಿಗಳಲ್ಲಿ ಪ್ರಸಾರವಾಗುತ್ತಿದ್ದ ಕಾರ್ಯಕ್ರಮಗಳನ್ನು ನೋಡಿ ಖುಷಿ ಪಡುತ್ತಾ ತಮ್ಮ ದಿನಗಳನ್ನು ಕಳೆಯುತ್ತಿದ್ದರು. ಕೇವಲ ಬೆರಳಿಕೆಯಷ್ಟು ಮನೆಗಳಲ್ಲಿ ಮಾತ್ರ ಈ ಒಂದು ದೂರದರ್ಶನ ಟಿವಿಗಳ ಸೌಲಭ್ಯವಿತ್ತು. ಅಂದಿನ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಕಾಲದಲ್ಲಿ ಈ ಟಿವಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಎದೆ ತುಂಬಿ ಹಾಡುವೆನು ಸಂಗೀತ ಕಾರ್ಯಕ್ರಮ ಯಾರಿಗೆ ತಾನೇ ಮರೆಯೋಕೆ ಸಾಧ್ಯ? ಅದೊಂದು ಗೋಲ್ಡನ್ ಯುಗ ಎಂದು ಕರೆಯಬಹುದು. ಕಾರಣ ಈ ಒಂದು ಕಾರ್ಯಕ್ರಮವು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರದೆ ಪ್ರತಿ ಕುಟುಂಬದ ಅವಿಭಾಜ್ಯ ಅಂಗವಾಗಿತ್ತು. ಈ ಒಂದು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ಇಂದಿನ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮೆಲೋ ಡ್ರಾಮಾ ಮತ್ತು ಗಿಮಿಕ್ ಅಂತ ಏನ್ ಕರಿತೀವಿ ಅದರಿಂದ ಸಂಪೂರ್ಣವಾಗಿ ದೂರವಿತ್ತು. ಇಲ್ಲಿ ಮಕ್ಕಳ ಟ್ಯಾಲೆಂಟ್ಗೆ ಪ್ರಮುಖವಾಗಿ ಬೆಲೆಯನ್ನು ಕೊಡಲಾಗುತ್ತಿತ್ತು. ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಭಾರತ ಕಂಡಂತಹ ಶ್ರೇಷ್ಠ ಗಾಯಕರಲ್ಲೊಬ್ಬರಾಗಿದ್ದ ನಮ್ಮೆಲ್ಲರ ಪ್ರೀತಿಯ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಇವರು ಈ ಕಾರ್ಯಕ್ರಮದ ಪ್ರಮುಖ ತೀರ್ಪುಗಾರರಾಗಿ ಮುಂದಾಳತ್ವವನ್ನು ವಹಿಸಿದ್ದರು. ಹೇಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿ ಮಾರ್ಗದರ್ಶಿಯಾಗಿ ತನ್ನ ಕೆಲಸವನ್ನು ನಿರ್ವಹಿಸಿದ್ದನೋ ಅದೇ ರೀತಿ ಸಂಗೀತ ಕ್ಷೇತ್ರದಲ್ಲಿ ನಾವು ಕೂಡ ಏನೋ ಒಂದು ಸಾಧನೆ ಮಾಡಬೇಕು ಎಂಬ ಪುಟ್ಟ ಆಸೆಯನ್ನು ಹೊತ್ತು ಬಂದಂತಹ ಹಲವಾರು ಕಂಟೆಸ್ಟೆಂಟ್ ಗಳಿಗೆ SPB ಅವರು ಗುರುವಾಗಿದ್ದರು. ಈ ಒಂದು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ 2000ನೇ ಇಸವಿಯಿಂದ 2016 ಅಂದರೆ ಸರಿಸುಮಾರು 16 ವರ್ಷಗಳವರೆಗೆ ಯಾವುದೇ ವಿರಾಮವಿಲ್ಲದೆ ಪ್ರಸಾರವಾದ ಕರ್ನಾಟಕದ ಜನಪ್ರಿಯ ಸಂಗೀತ ರಿಯಾಲಿಟಿ ಶೋ ಆಗಿದೆ. ಮನೆ ಮನೆ ಮಾತಾಗಿದ್ದ ಈ ಶೋನ ಬಗ್ಗೆ ಇನ್ನೊಂದು ಪ್ರಮುಖ ವಿಷಯವನ್ನು ಹೇಳುವುದಾದರೆ ಈ ಕಾರ್ಯಕ್ರಮದ ಅತ್ಯಂತ ಪ್ರೀತಿಯ ಭಾಗವೆಂದರೆ ಅದು SPB ಮತ್ತು ಪುಟ್ಟ ಮಕ್ಕಳ ನಡುವಿನ ಆತ್ಮೀಯತೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತ ಕಂಡಂತಹ ಮಹಾನ್ ಗಾಯಕರು ಡಾಕ್ಟರ್ SPB ರವರು ಈ ಪುಟ್ಟ ಮಕ್ಕಳ ಜೊತೆ ಎಷ್ಟು ಲವಲವಿಕೆಯಿಂದ ಇರುತ್ತಿದ್ದರು. ಇದು ಈ ಕಾರ್ಯಕ್ರಮವನ್ನು ಇನ್ನಷ್ಟು ದೊಡ್ಡ ಮಟ್ಟಿಗೆ ಕರೆದೊಯ್ಯಲು ಸಹಾಯವಾಯಿತು. ಆ ಪುಟ್ಟ ಮಕ್ಕಳಿಗೆ ನಾವು ಯಾರ ಮುಂದೆ ಹಾಡುತ್ತಿದ್ದೇವೆ ಎಂಬ ಕಲ್ಪನೆಯೂ ಕೂಡ ಇಲ್ಲ. ಮುಂದೆ ಅವರು ಬೆಳೆದು ದೊಡ್ಡವರಾದಾಗ ಬಹುಶಃ ಆಗ ಅವರಿಗೆ ಅನಿಸಿರುತ್ತದೆ ಅವರೊಂದು ಸಂಗೀತದ ದಂತಕತೆ ಎಂದು. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ಮೊದಲೆರಡು ಆವೃತ್ತಿಗಳ ನಿರೂಪಕಿಯಾಗಿ ನಟಿ ವಿನಯಾ ಪ್ರಸಾದ್ ನಡೆಸಿಕೊಟ್ಟಿದ್ದರು. ವಿನಯಾ ಪ್ರಸಾದ್ ರವರ ನಿರೂಪಣಾ ಶೈಲಿಯಲ್ಲಿನ ಕನ್ನಡ ಪದಗಳ ಉಚ್ಚಾರಣೆಯ ಸ್ಪಷ್ಟತೆ ಹಾಗೂ ನಿಖರತೆ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಹಲವಾರು ವೀಕ್ಷಕರ ಮನಸ್ಸನ್ನು ಕದ್ದಿತ್ತು. ಇನ್ನು ಹಲವಾರು ಅಭಿಮಾನಿಗಳು ತಮ್ಮ ಪ್ರೀತಿಯ ಗಾಯಕರಾದ SPB ಅವರಿಗೆ ಪತ್ರಗಳನ್ನು ಬರೆದು ಕಳುಹಿಸುತ್ತಿದ್ದರು. ಅದರಲ್ಲಿ ಹಲವಾರು ಕನ್ನಡ ಹಾಡುಗಳ ರಚನೆ, ಇನ್ನಿತರ ಹಲವಾರು ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಕೇಳಿಕೊಳ್ಳುತ್ತಿದ್ದರು. ಅದನ್ನು ಅವಕಾಶ ಸಿಕ್ಕಾಗಲೆಲ್ಲ SPB ಅವರು ಹಾಡಿನ ಸಮೇತ ಅಭಿಮಾನಿಗಳಿಗೆ ಉಣಬಡಿಸುತ್ತಿದ್ದರು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ. ಬಿಡುಗಡೆಯಾಗಿ 25 ವರ್ಷಗಳಾದರೂ ಈಗಲೂ ಚಿತ್ರರಸಿಕರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ಈ ಹಾಡಿನಲ್ಲಿ ನಮ್ಮ ಮಣ್ಣಿನ ವಾಸನೆ ಇದೆ. ಈ ಕಾರ್ಯಕ್ರಮವು ಹಾಡುವ ಉತ್ಸಾಹಿಗಳಿಗೆ ಅವಕಾಶ ಕಲ್ಪಿಸುವ ಸಲುವಾಗಿ ವಿಕಸನಗೊಂಡಿತ್ತು ಮತ್ತು ಆ ನಿಟ್ಟಿನಲ್ಲಿ ಪ್ರತಿಭೆಯನ್ನು ಹುಡುಕುತ್ತಿತ್ತು. 2000 ನಲ್ಲಿ ಆರಂಭವಾಗಿ 2016 ಅದರ ಅಂತಿಮ ಸೀಸನ್ದವರೆಗೆ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ಅನೇಕ ಪ್ರತಿಭೆಗಳನ್ನು ಹುಟ್ಟುಹಾಕಿತು.
ಈ ಕಾರ್ಯಕ್ರಮದ ವಿಜೇತರು ಇಂದು ವೃತ್ತಿಪರ ಗಾಯಕರಾಗಿದ್ದಾರೆ. ಅನುರಾಧ ಭಟ್, ಸ್ಪರ್ಶ್ ಆರ್ಕೆ, ಚೈತ್ರ HG, ಮಾಲಿನಿ ಪ್ರಸಾದ್, ಅಶ್ವಿನ್ ಶರ್ಮಾ ಹಾಗೂ ಅನಿರುದ್ಧ್ ಶಾಸ್ತ್ರಿಯಂತಹ ಅನೇಕ ಗಾಯಕರು ಈ ಕಾರ್ಯಕ್ರಮದಿಂದ ಬಂದಿರುವುದು ಹೆಮ್ಮೆಯ ಸಂಗತಿ. ದುರಾದೃಷ್ಟವಶಾತ್ ಎಂಬಂತೆ ಸತತ 16 ವರ್ಷ ಯಾವುದೇ ವಿರಾಮವಿಲ್ಲದೆ ಪ್ರದರ್ಶನಗೊಂಡಿದ್ದ ಜನರ ಅಚ್ಚುಮೆಚ್ಚಿನ ಈ ಕಾರ್ಯಕ್ರಮಕ್ಕೆ ಈ ಟಿವಿಯನ್ನು ಕಲರ್ಸ್ ಕನ್ನಡ ಎಂದು ಮರುನಾಮಕರಣ ಮಾಡಿದ ಕೂಡಲೇ 2016ರಲ್ಲಿ ಇದಕ್ಕೆ ತೆರೆ ಬಿದ್ದಿತು. ಆದರೂ ಕೂಡ ಈ ಒಂದು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಭವ್ಯ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋ ಮಾಡಿರೋ ಮುಖ್ಯ ಉದ್ದೇಶ ಇಷ್ಟೇ. ಯಾವುದೇ TRP ಡ್ರಾಮಾ ಗಿಮಿಕ್ ಗಳಿಂದ ಕೂಡಿರದೆ ಸತತ 16 ವರ್ಷಗಳ ಕಾಲ ಈ ಒಂದು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ಕರ್ನಾಟಕದ ಸಂಗೀತ ಪ್ರಿಯರನ್ನ ಯಾವ ರೀತಿ ರಂಜಿಸಿತ್ತು ಎಂಬುದನ್ನ ತಿಳಿಸೋದಾಗಿತ್ತು. ಇದರ ಜೊತೆಗೆ ಇತ್ತೀಚಿನ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿರುವ ಅನೇಕ ಕಾರ್ಯಕ್ರಮಗಳು ಕೇವಲ TRP ಡಬಲ್ ಮೀನಿಂಗ್ ಗಿಮಿಕ್ ನಂತಹ ವಿಷಯಗಳಿಂದ ಕೂಡಿದ್ದು ಮುಗ್ಧ ಜನರನ್ನ ತಪ್ಪು ದಾರಿಗೆಳೆಯುವ ಕೆಲಸವನ್ನ ಮಾಡುತ್ತಿವೆ. ಸೊ ಇದೀಗ ಈ ಒಂದು ವಿಡಿಯೋಗೆ ವಿರಾಮ ಹೇಳುವ ಸಮಯ ಬಂದಾಯಿತು. ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಮಾಡುವ ಒಂದು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಐ ಹೋಪ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.